ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅನ್ಕೊಂಡು ಹಾಡಿ ಚೆನ್ನಾಗಿ ಅಲ್ಲ ನಾನು ಅವರು ಜೊತೆಲಿ ಆಡಿದ್ರೆ ಆಡ್ತಾರೆ ನಿಲ್ಲಿಸ್ಬಿಟ್ರೆ ಆಡಲ್ಲ ಅದಕ್ಕೆ ಆಯ್ತು ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳತಿ ನೀನೆ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ಜನವರಿ 26ಕ್ಕೆ ಉಪಾಧ್ಯಕ್ಷ ರಿಲೀಸು. ಬಟ್ ಇವಾಗ ನಾನೇನಾದ್ರು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿಂದ ಹಿಂಗೆ ಕೆಳಗಡೆ ಹಾಕ್ಬಿಡ್ತಾರೆ ಅಷ್ಟೇ ಬಸ್ ಇಟ್ಕೊಂಡು. ಯಾಕೆ ಸರ್ ಅಷ್ಟು ಕೆಡ್ದಾಗ ಆಡ್ದ? ಅಲ್ಲ ಸರ್ ಅಲ್ಲ ಸರ್ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ನೀವು ಟೈಮ್ ವೇಸ್ಟ್ ಸರ್ ಎಂಟರ್ಟೈನ್ ಮಾಡ್ತಿದ್ದೀನಿ ಸರ್. ಚೆನ್ನಾಗಿ ಮುಂದುವರ್ಸಿ. ನಾವು ಮಾಸ್ಟರ್ ಪೀಸ್ ಎಲ್ಲ ನಿಮ್ಮ ವಾಯ್ಸ್ಗೆ ಫ್ಯಾನ್ ಆಗಿದ್ವಿ. ಸೊ ಈ ಮುಂದುವರ್ಸ್ಬೇಕು ಅಂತ ನಮ್ಮ ಕಡೆಯಿಂದ ಕೇಳ್ಕೊಂತೀವಿ. ಇಲ್ಲ ಸರ್ ಪಲ್ಲವಿ ಅಷ್ಟ ಆಡಕ್ ಬರೋದು ಇದು ಕಷ್ಟ. ಯಾಕೆಂದ್ರೆ ಇದು ಮೆಲೋಡಿ ಸಾಂಗು ತುಂಬಾ ದೊಡ್ಡ ಹಿಟ್ಟು ನಮ್ಮ ಸಿನಿಮಾಗೆ. ಇದು ಒಳ್ಳೆ ದೊಡ್ಡ ಇನ್ವಿಟೇಷನ್. ಯಾಕೆಂದರೆ ಈಗ ಒಂದು ಸಿನಿಮಾದಲ್ಲಿ ಸಾಂಗ್ ಗೆದ್ದರೆ ಒಂದು ಸಿನಿಮಾ ಒಂದು ಅರ್ಧ ಗೆದ್ದಂಗೆ. ಯಾಕೆಂದರೆ ಆ ಸಾಂಗ್ ಹಿಟ್ಟಾಗುತ್ತೆ. ಆ ಸಾಂಗ್ ಯಾವುದು ಅಂತ ಸರ್ಚ್ ಮಾಡ್ತಾರೆ. ಅವಾಗ ಉಪಾಧ್ಯಕ್ಷದೊಂದು ಗೊತ್ತಾಗುತ್ತೆ ಈ ಸಾಂಗ್ ಚೆನ್ನಾಗೈತೆ ಹೋಗೋಣ ಅಂತ. ಈ ಥರದ್ದು ತುಂಬ ಆಗಿದ್ದಾವೆ ಹಿಂದನೂ ಕೂಡ. ಬಟ್ ಇದು ಕೇಳೋಕ್ಕೆ ಚಂದ ಇದೆ, ಹಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ ಪ್ರೊಫೆಷ್ನಲ್ ಸಿಂಗರ್ಸ್ಗೂ ಕಷ್ಟ ಪ್ರಾಕ್ಟೀಸ್ ಇಲ್ಲದೆ ಇದು ಹಾಡೋಕ್ಕೆ. ಯಾಕೆಂದ್ರೆ ಅರ್ಜುನ್ ಜನ್ಯ ಅವರು ಹಿಂಗೆಲ್ಲೋ ಹೋಗಿ ಹಿಂಗೋಗಿ ಪಟ್ ಅಂತ ಇಲ್ಲೆಲ್ಲೋ ಬಂದು ಮತ್ತೆ ಹಿಂಗೆಲ್ಲೋ ಹೋಗುತ್ತೆ. ಇದು ಸಿಕ್ಕಾಪಟ್ಟೆ ಕಷ್ಟ ಸಾಂಗ್ ಇದು. ಆದರೂ ಆಲ್ ದಿ ಬೆಸ್ಟ್. ನಿಮಗೆ ಸಾಂಗ್ ಸಿಕ್ಕಾಪಟ್ಟೆ ಸೆನ್ಸೇಷನ್ ಹಿಟ್ ಆಗಿದೆ. ಹೌದು. ಸೊ ವೀಕ್ಷಕರೇ ನಮಸ್ಕಾರ ಕರ್ನಾಟಕ. ಸರ್ ನಾನು ನಿಮ್ಮ ಜಯಂತ್ ಚಕ್ರವರ್ತಿ. ಸೊ ನಮ್ಮ ಜೊತೆ ಇವತ್ತು ಉಪಾಧ್ಯಕ್ಷರಾದ ಚಿಕ್ಕಣ್ಣ ಅವರು, ಉಪಾಧ್ಯಕ್ಷರಾದಂಥ ಮಲೈಕ ಅವರಿದ್ದಾರೆ. ಸರ್ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದು, ಅಧ್ಯಕ್ಷ ಸೊ ಬಂದಾಗ ಉಪಾಧ್ಯಕ್ಷರು ಉಟ್ಕೊಂಡ್ರು. ಈಗ ನೆಕ್ಸ್ಟ್ ಉಪಾಧ್ಯಕ್ಷ ಉಟ್ಕೊಬೋದೇನೋ ಗೊತ್ತಿಲ್ಲ. ಹೌದು. ನನ್ಗೂ ಒಂದು ಸೊ ಅಂದ್ರೆ ಮುಂಚೆನೆ ಏನಾರ ಖಜಾಂಚಿ ಕೊಟ್ಬಿಟ್ರೆ ನಾವು ಮುಂದೆ ಏನಾದ್ರು ಹಣೆ ಬಾರದಲ್ಲಿ ಇದ್ರೆ ಏನಾರು ಆಗ್ಬೋದು. ಅಲ್ಲ ಸರ್, ಈ ಆ್ಯಂಗಲ್ ಅಲ್ಲಿ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನೀವೇ ಫಸ್ಟ್ ಟೈಮ್ ಯೋಚನೆ ಮಾಡಿದ್ದು. ಸೊ ಅಧ್ಯಕ್ಷ ಮಾಡಿದ್ರು ಶರಣ್ ಸರ್, ನಾನು ಉಪಾಧ್ಯಕ್ಷ ಮಾಡಿದೆ. ಇನ್ನು ನಾನು ಉಪಾಧ್ಯಕ್ಷ 2 ಅಂತ ನಾನು ಮಾಡೋಕ್ಕಾಗಲ್ಲ, ಅಧ್ಯಕ್ಷ 2 ಅಂತ ಶರಣ್ ಸರು ಮಾಡೋಕ್ಕಾಗಲ್ಲ. ಮೇಡಮು ಉಪಾಧ್ಯಕ್ಷಕಿ ಅಂತ ಮಾಡ್ಬೋದು, ಉಪಾಧ್ಯಕ್ಷಕಿ ಉಪಾಧ್ಯಕ್ಷೆ ಆ ಥರದ್ದು ಮಾಡ್ಬೋದು. ಸೊ ನಿಮ್ದು ಏನೇ ಆಫರ್ ಏನದು ಏನು ಹೇಳ್ತಾರೆ ಕೇಳೋಕೆ, ನಿಮ್ದೇನೇ ಆಫರಾ? ಅಲ್ಲ ಸರ್, ಚಿತ್ರ ಸಂಘದಲ್ಲಿ ನನ್ನ ಸೇರಿಸ್ಕೊಂಡು ಅದೇ ಅಂತ ಮಾಡ್ಬೋದು. ಅದು ನೀವು ಮೇಡಮ್ಗೆ ಕೇಳಬೇಕು. ಅದನ್ನೇ ಹೇಳ್ತಿರೋದು ನಾನು. ನೆಕ್ಸ್ಟ್ ಉಪಾಧ್ಯಕ್ಷ ನನಗೆ ಲಾಸ್ಟು, ನಾನ್ ಮಾಡಕ್ಕಾಗಲ್ಲ. ಅವರು ನನಗೆ ಖಜಾಂಜಿ ಅನ್ನೋದಕ್ಕೆ ಏನಾದ್ರು ಅದಕ್ಕೊಂದು ಸಿನಿಮಾ ಮಾಡ್ಬೋದಾ ನಾನು, ಇಲ್ಲ ನನ್ನ ಸೇರ್ಸ್ಕೊಳ್ಳಿ ಅಂತ ಅವ್ರು ಕೇಳ್ತಿರೋದು. ನೀವು ಹೀರೋಯಿನ್ ಓರಿಯೆಂಟೆಡ್ ಆಗಿ ಹಿಂಗ್ ಅನ್ಕೊಂಡು ಉಪಾಧ್ಯಕ್ಷಿ ಅಂತ ನೀವು ಮಾಡಬಹುದು. ಹಂಗಾಗಿ ನಿಮ್ ಸಂಘಕ್ಕೆ ಅವ್ರು ಸೇರ್ಸ್ಕೊಬಹುದು ಅಂತ ನಾನು ಹೇಳ್ತಿರೋದು. ಖಂಡಿತ ಸೇರ್ಸ್ಕೊಳ್ಳೋಣ ಸರ್. ಇವರು ನಮ್ಮಿಬ್ರು ಸೇರ್ಸ್ಬಿಟ್ರು. ಆಮೇಲೆ ನಾನು ನೆಕ್ಸ್ಟ್ ಅಂತ ಅಲ್ಲ, ನೆಕ್ಸ್ಟ್ ನಾನೇ ಇರಲ್ಲ ಸರ್. ಇವ್ರ ಅವ್ರ ಉಪಾಧ್ಯಕ್ಷೆ ಅಂತ ಟೈಟ್ಲ್ ಇಟ್ಕೊಂಡು ನನ್ನ ಇಟ್ಕೊಳಕ್ ಇಟ್ಕೊಂಡ್ಬಿಡ್ತಾರೆ. ನಾನು ಈ ಸಂಘದ ಮೇಜರ್ ಅಂತ. ಸೊ ಹಂಗಾಗಿ ನಾನು ದೂರನೇ ಇದ್ಬಿಡ್ತೀನಿ. ನೀವು ಮಾತಾಡ್ಕೊಳ್ತೀವಿ. ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಆದ್ರೂ ಸೊ ನಮ್ಮ ಜನವರಿ 26ಕ್ಕೆ ಸೊ ಉಪಾಧ್ಯಕ್ಷ ಇಬ್ರು ಬರ್ತಾ ಇದ್ದೀರಾ. ಸೊ ನಿಮ್ಗೆ ಆಮಂತ್ರಣ, ಸುಸ್ವಾಗತ ಅಂತ ಕೋರ್ತೀನಿ. ಅಂದ್ರೆ ನಿಮ್ಮ ಒಂದು ಜರ್ನಿ ಸೊ ತುಂಬಾನೇ ವಿಭಿನ್ನವಾದಂತಹ ಒಂದು ಜರ್ನಿಗಳು. ಸೊ ನೀವು ಹಿಟ್ಲರ್ ಕಲ್ಯಾಣ ಮೂಲಕ ಲೀಲಾ ಆಗಿ ಮಿಂಚಿ ಈಗ ಸಿನಿಮಾಗೆ ಪಾದಾರ್ಪಣೆ. ನೀವು ಸೊ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಟನೆ ಮೂಲಕ, ಕಾಮಿಡಿ ಮೂಲಕ ಅಭಿನಯಿಸಿ. ಚಿಕ್ಕಣ್ಣ, ಕಾಮಿಡಿ ಕಿಲಾಡಿಗಳು ಚಿಕ್ಕಣ್ಣ, ಮತ್ತೆ ಇನ್ನೊಂದೊಂದು ಪ್ರೋಗ್ರಾಮ್ ಬರ್ತಿತ್ತು ಅದೊಂದು ಆ ಚಿಕ್ಕಣ್ಣ. ಈಗ ಅಂದ್ರೆ ಕಾಮಿಡಿ ಚಿಕ್ಕಣ್ಣ, ನೆಕ್ಸ್ಟ್ ಈಗ ಹೀರೋ ಉಪಾಧ್ಯಕ್ಷ ಚಿಕ್ಕಣ್ಣ. ತುಂಬಾನೇ ಒಂದು ಫೇಸಸ್ ನ ನೋಡ್ಕೊಂಡ್ ಬಂದಿದ್ದೀವಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಉಪಾಧ್ಯಕ್ಷ ಅದ್ರ ಬಗ್ಗೆ ಕೇಳೋದಾದ್ರೆ ನಾನು ಅವಾಗಲೇ ನನ್ಗೊಂದು ಕಿವಿಗೆ ಬಿತ್ತು ಸರ್. ಈಗ ಬೆಳಗ್ಗೆಯಿಂದನೂ ಮಾತಾಡಿದ್ದೀರ ನೀವು. ಹೌದು, ಸಿನಿಮಾ ಬಗ್ಗೆನೇ ಕೇಳೋದು, ಬೇರೆ ಏನೂ ಕೇಳಲ್ಲ. ಶರಣ್ ಸರ್ ಜೊತೆ ಕಾನ್ವರ್ಸೇಷನ್ ನಿಮ್ ಜೊತೆ ಮಾತಾಡೋದಂದ್ರೆ ಸಿಕ್ಕಾಪಟ್ಟೆ ಒಂದು ಫನ್ ಆಗಿರುತ್ತೆ. ನಾನು ಅವಾಗಲೇ ಕೇಳ್ಪಟ್ಟಿದ್ದು ಕಾಮಿಡಿ ಮಾಡ್ತಿದ್ರು ನೀವು, ಅದನ್ನೇ ನಾನು ತಗೊಂತೀನಿ ಕ್ವಶನ್ ಆಗಿ. ಅಂದ್ರೆ ಹೇಗಿರ್ತಿತ್ತು ಅವರ ಜೊತೆ ನಿಮ್ ಮಾತು ಶೂಟಿಂಗ್ ಟೈಮಲ್ಲಿ? ಇವರ ಒಂದು ಕೀಟಲೆ
ಡೈರೆಕ್ಟರ್ನ ಒಂದು ಸೀರಿಯಸ್ನೆಸ್ ಹೇಗಿತ್ತು? ಬಟ್ ಶರಣ್ ಸರ್ ಮಾತ್ರ ಜೆಮ್ ಆಫ್ ಅ ಪರ್ಸನ್. ಅವ್ರು ನಾನು ಒಂದೇ ಸತಿ ಮೀಟ್ ಮಾಡಿರೋದು, ಬಟ್ ಒಳ್ಳೆ ಮನ್ಸಿರೋ ನನ್ಗೆ ಅವ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವ್ರ ಹತ್ರ ಹೇಳ್ದೆ ನಾನು, ಸಖತ್ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ ಅಂತ. ಹೇಳಿ ನೀವು. ಅಯ್ಯೋ ಅವರು ನನ್ನ ಹತ್ರ ಹೇಳವ್ರೆ, ನಾನು ಶರಣ್ ಸರ್ ಹತ್ರ ಹೇಳಿದ್ದೆ. ಅವರು ಯಾವಾಗ ಏನೋ ಗುರು ಶಿಷ್ಯರು ಪ್ರಮೋಷನ್ ಟೈಮ್ಗೆ ಅವ್ರು ಫೋನ್ ಮಾಡಿದ್ರು, ನಾನು ಪ್ರಮೋಷನ್ಗೆ ಸೀರಿಯಲ್ಗೆ ಹೋಗ್ತಿದ್ದೀನಿ. ನಾನು ಹೌದಾ, ಯಾವ ಸೀರಿಯಲ್ಗೆ ಸರ್? ಹಿಂಗೆ ಹಿಟ್ಲರ್ ಕಲ್ಯಾಣ ಅಂತ. ಸರ್ ಆ ಪಿಕ್ಚರು ಆ ಸೀರಿಯಲ್ ಹೀರೋಯಿನೇ ನಮ್ಮ ಮೂವಿ ಹೀರೋಯಿನು. ಹೌದಾ ಹಂಗ ಅಲ್ಲ, ನೀವು ಹೋಗಿ ಗೊತ್ತಾಗತ್ತೆ, ಮಾತಾಡ್ಸಿದ್ರೆ ನಿಮ್ಮ ಪುಣ್ಯ ಅಂದೆ. ಹೌದಾ ಯಾಕೆ ಅಂದರು, ಯಾಕೆಂದ್ರೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ ಮೇಡಮು. ಅದಾದಮೇಲೆ ಹೋದ್ರು, ಅವರು ಹೋಗಿ ವಾಪಸ್ ಬಂದ್ಬಿಟ್ಟು ಸಂಜೆ ಫೋನ್ ಮಾಡ್ತಾವ್ರೆ, ನೀವು ಸರಿ ಇಲ್ಲ ಅಂತ. ನಾನು ಯಾಕೆ ಆ ಹುಡುಗಿ ಏನು ಸೂಪರಾಗಿ ಮಾತಾಡಿಸ್ತು, ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ, ಹಂಗೆ ಹಿಂಗೆ ಅಂತ. ನಾನು ಪ್ರಮೋಷನ್ ಹೋಗಿರೋರ್ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ಕೊಂಡು ಇಡೀ ಪಿಕ್ಚರ್ ಹೀರೋ ಮಾಡಿರೋನ್ ಜೊತೆ ಮಾತಾಡ್ತಿಲ್ವಲ್ಲ, ಇದು ಹೆಂಗೆ ಗುರು? ನಾನು ಸೀರಿಯಲ್ಗೆ ಹೋಗ್ಬೇಕಿತ್ತೇನೋ ಅನ್ಕೊಂಡೆ. ಆಮೇಲೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಅವ್ರು ನಮ್ಮ ಸೀರಿಯಲ್ಗೆ ಗುರು ಶಿಷ್ಯರು ಪ್ರಮೋಷನ್ಗೆ ಬಂದಿದ್ರು. ಹೇಳವ ಈಗ ಅವಾಗ್ಲೇ ಎಲ್ರು ಕೇಳಿದಿಕ್ಕೆ ಅವ್ರು ಏನ್ ಹೇಳಿದ್ದು, ಇಲ್ಲ ನನ್ಗೆ ಜೆಲ್ ಆಗ್ಬೇಕು ಹೊಸದು ಅದು ಇದು ಅಂತ. ಶರಣ್ ಸರ್ ಜೊತೆ ನಾನೆಲ್ಲ ಆಕ್ಟ್ ಮಾಡಿಲ್ಲ, ಒಂದೇ ಸತಿ ಹಿಂಗ್ ಹಾಯ್ ಹೆಲೋ ಅಂತ ಮಾತಾಡಿದ್ದು. ಆಮೇಲಿಂದ ಸೀನ್ ಎಲ್ಲ ಮಾಡ್ಬೇಕಿತ್ತು ಅವ್ರ ಜೊತೆ, ಅವಾಗ ಮಾತಾಡ್ತಾ. ನನ್ ಜೊತೆ ಸೀನೇ ಇರ್ಲಿಲ್ವಾ? ಆಕ್ಚುಲಿ ಏನ್ ಗೊತ್ತಾ, ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಫಸ್ಟ್ ಸ್ಟೆಪ್ ತಗೊಂಡಿದ್ದು ಉಪಾಧ್ಯಕ್ಷ ಅಲ್ವಾ. ಕೆಲವು ನೆಗೆಟಿವ್ಸ್ ಇರ್ಬೋದು, ಪಾಸಿಟಿವ್ಸ್ ಇರ್ಬೋದು, ಏನೇ ನಮ್ಮ ಸುತ್ತಮುತ್ತ ಓಡಾಡ್ತಿರುತ್ತೆ. ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಒಂದು ಫ್ಯಾಮಿಲಿ ನನಗಿಲ್ಲ. ಅದು ನಾನು ಇವಾಗ ಸಿನಿಮಾಗೆ ಎಂಟ್ರಿ ಆಗ್ತಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ 108 ಯೋಚನೆಗಳು. ಅಯ್ಯೋ ಭಯ ಆಗುತ್ತೆ ಇವಳಿಗೆ, ಏನು ಮುಂದೆ ಕತೆ ಅಂತ ಸಿಕ್ಕಾಪಟ್ಟೆ ಯೋಚನೆ ಇತ್ತು ನಮ್ಮಪ್ಪ. ಯಾಕಂದ್ರೆ ನಾನು ಒಬ್ಳೆ ಮಗಳು. ಸೊ ಅದಕ್ಕೆ ನಾನು ಯಾರ ಜೊತೆ ಮಾತಾಡೋಕ್ಕೂ ಭಯ ಪಡ್ತಾ ಇದ್ದೆ. ಸೊ ಕೆಲಸ ಮಾಡ್ದ ಈ ಕಡೆ ಬಂದು ಕುತ್ಕೋ, ಆಮೇಲೆ ಇಲ್ಲಾಂದ್ರೆ ಹೋಗ್ಬಿಟ್ಟು ಕೆಲಸ ಮಾಡ ಅಷ್ಟೇ. ನಾನು ಇವ್ರ ಹತ್ರ ಅಂತಲ್ಲ, ಸೆಟ್ಟಲ್ಲಿ ಎಲ್ಲರ ಹತ್ರನೂ ಸ್ವಲ್ಪ ಕಮ್ಮಿನೇ ಮಾತಾಡ್ತಿದ್ದೆ, ಏನೂ ಮಾತಾಡ್ತಿರ್ಲಿಲ್ಲ. ಬಟ್ ಆಮೇಲೆ ನನಗೂ ಟೈಮ್ ಆಯಿತು, ನಾನು ಜೆಲ್ಲಾದೆ. ಇವಾಗ ಇಷ್ಟು ಜೆಲ್ ಆಗಿದ್ದೀವಿ. ನಾನು ಆನ್ಸರ್ ಕೊಡಲೇಬೇಕು. ಈಗ ಆಯಿತು, ಈಗ ಎಲ್ಲ ಪ್ಲೀಸ್. ಇವಾಗ ಉಪಾಧ್ಯಕ್ಷ ಜನವರಿ 26ಕ್ಕೆ ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಇದೇ ಬೆಳಗಿಂದ ಇದನ್ನ ಹೇಳಿ ಸಾಕಾಗಿಲ್ಲ ಗುರು. ಬೆಳಗ್ಗೆ ಹೇಳಿದಿರಾ ಸರ್ ಈ ವಿಷಯನ? ಇಲ್ಲ ತಾನೆ, ಈ ವಿಷಯ ಹೇಳಿದಿರಾ ಸರ್? ಅಷ್ಟು ಸಲ ಹೇಳ್ಕೊಳ್ಳೋಷ್ಟು ನೋವಾಗಿದೆ ನನಗೆ. ಹೇಳ್ಕೊಳ್ಳಿ ಸರ್, ಕಮ್ಮಿನೇ ಆಗಲಿ. ಈಗೇನು ಗೊತ್ತಾ, ಅವ್ರು ಭಯ ಪಡೋದ್ರಲ್ಲಿ ಅರ್ಥ ಇದೆ. ಒಂದು ಹೆಣ್ಮಗಳು ಅಂದರೆ ತಂದೆ ತಾಯಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಗಂಡು ಮಕ್ಕಳಿಗೇ ಇರುತ್ತೆ, ನನ್ನ ಮಗ ಹಾಳಾಗಬಾರ್ದು, ಎಲ್ಲಿ ಪೋಲಿ ಬಿದ್ದೋಗ್ತಾನೋ ಅಂತ. ಹೆಣ್ಮಕ್ಳು ಅಂದರೆ 100% ತಂದೆ ತಾಯಿ ಸೆಕ್ಯೂರ್ ಮಾಡೇ ಮಾಡ್ತಿರ್ತಾರೆ, ಅವ್ರಿಗೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಅದು ಇರಬೇಕು ಕೂಡ. ಅದು ಯಾವಾಗ ಮಾತಾಡಿಸ್ಬಾರ್ದು, ಯಾವುದೋ ಪಾರ್ಟಿನಲ್ಲಿ ಸಿಕ್ಕಿದಾಗ ಯಾರೋ ಹುಡುಗಿ ಚೆನ್ನಾಗೊಳ್ಗರು ಅಂತ ಹೋಗಿ ಮಾತಾಡ್ಸ್ದಾಗ ಇವನ್ನೆಲ್ಲ ನಾನು ಯಾಕೆ ಮಾತಾಡಿಸ್ಬೇಕು, ಮಾತಾಡ್ಸಲ್ಲ ಅಂತ ಹೋಗೋದು. ಓಕೆ, ಒಂದೇ ಕಡೆ ಕೆಲಸ ಮಾಡ್ತಿದ್ದೀವಿ ಸರ್, ಹೀರೋಯಿನ್ನು ಅಲ್ಲೂ ಮಾತಾಡ್ಸಲ್ಲ ಅಂದರೆ ಎಲ್ಲಿಗೆ ಹೋಗೋಣ ಸರ್ ನಾವು? ಸಿನಿಮಾ ಪೂರ್ತಿ ಹಂಗೆ ಇಲ್ಲ, ಸಿನಿಮಾ ಪೂರ್ತಿ ಹಂಗಿರ್ಲಿಲ್ಲ ಸರ್. ಈಗ ಎಷ್ಟು ಚಂದ ಮಾತಾಡ್ತಾ ಇದ್ದಾರೆ, ಎಷ್ಟು ಕ್ಲೋಸ್ ಆಗಿದ್ದಾರೆ. ಇನ್ನೇನು ಇನ್ನೊಂದು 2 ದಿನ ಕುಂಬಳಕಾಯಿ ಇದೆ. ಅಲ್ಲೋ ಎಲ್ಲಿದ್ದೀರಾ? ಇಲ್ಲ, ಸೆಕೆಂಡ್ ಸ್ಕೆಡ್ಯೂಲ್ ಫುಲ್ ಕ್ಲೋಸ್ ಆಗಿದ್ವಿ. 10 ದಿನ ಶೂಟಿಂಗ್ ಮಾಡಿದೀವಿ ನಾವು, ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿ ಕಡೆ. ಸುಮ್ಮನೆ ಏನೇನೋ ಹೇಳ್ತಾರೆ. ಹೌದು, ಬಟ್ ಇವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈಗ ಎಲ್ಲರೂ ಹೇಳ್ತೀವಿ ನಾವು, ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ಆನ್ ಸ್ಕ್ರೀನ್ ಅಂತ. ಆಮೇಲೆ ಎಸ್ಪೆಷಲಿ ಕಾಮಿಡಿ ಸಿನಿಮಾದಲ್ಲಿ ಟೈಮಿಂಗ್ ಎಲ್ಲ ವರ್ಕೌಟ್ ಆಗಬೇಕು. ಇವ್ರು ಏನೇ ಮಾತಾಡ್ಸ್ಲಿ, ಇವ್ರಿಗೇನೇ ಭಯ ಅದೆಲ್ಲ ಇದು. ಬಟ್ ಸತ್ಯನೂ ಕೂಡ ಇರ್ಬೋದು ಅದು. ಯಾಕೆಂದರೆ ಇವರು ಸೀರಿಯಲ್ಲಲ್ಲೂ ಏನು ತುಂಬ ಒಂದಷ್ಟು ಬೇರೆ ಬೇರೆ ಎಲ್ಲ ಮಾಡಿ ಎಲ್ಲ ಥರದ ಜನಗಳು ನೋಡಿ ಬಂದಿದ್ದರೆ ಸೆಟ್ ಆಗ್ತಿದ್ರೋ ಏನೋ. ಫಸ್ಟ್ ಒಂದೇ ಸೀರಿಯಲ್ಲು ಇಮ್ಮಿಡಿಯೇಟ್ ಸಿನಿಮಾ ಬಂದುಬಿಡ್ತು. ಈಗ ಒಂದು ಸಿನಿಮಾಗೆ ಒಂದು ಹೀರೋಯಿನ್ನ ನಾವು ಚೂಸ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳು ಮುಂಚೆನಾದರೂ ಹುಡುಕಿ ಆವಾಗ ಟೀಮ್ದೆಲ್ಲ ಪರಿಚಯ ಆಗುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಸಡನ್ನಾಗಿ ಆಗೋಯ್ತು. ಸಡನ್ ಅಂದರೆ ವಿಪರೀತ ಸಡನ್ನು. 2 ದಿನದಲ್ಲಿ ಆಡಿಷನ್ ಆಗಿ, ಆಮೇಲೆ ಮುಹೂರ್ತಾಗಿ, ಆಮೇಲೆ ಶೂಟಿಂಗ್ ಹೋದ್ವಿ. ಎಲ್ಲದಕ್ಕೂ ಒಂದೊಂದು 5 ದಿನ ಗ್ಯಾಪ್ ಇರ್ಬೋದು ಅಷ್ಟೇ. ಸೊ ಹಂಗಾಗಿ ಹಂಗಾಗಿ ಎಲ್ಲ. ಆಮೇಲೆ ನಮ್ಮಲ್ಲಿ ಇದ್ದವ್ರು ಈಗ ಮೈಸೂರಲ್ಲಿ ಇವ್ರ ಅಮ್ಮನೂ ಕೇಳಿದೆ, ಅಮ್ಮ ಯಾಕ್ರಮ್ಮ ಮಾತಾಡ್ತಿರ್ಲಿಲ್ಲ. ಈ ಲಾಸ್ಟ್ಗೆಲ್ಲ ತುಂಬ ಕ್ಲೋಸ್ ಆದರು, ಒಂಥರ ಫ್ಯಾಮಿಲಿ ಥರನೇ ಆದರು. ನಾನು ಯಾಕ್ರಮ್ಮ ಮೊದಲೇ ಹಂಗೆ ಇರ್ಬೋದಿತ್ತಲ್ಲ ಅಂದರೆ ಅವ್ರು ಏನಂದ್ರು ಗೊತ್ತಾ, ಅಲ್ಲಪ್ಪ ಬಂದ್ವಿ ಮೈಸೂರಿಗೆ, ನೀನು ನೋಡಿದ್ರೆ ಯಾವುದೋ ಪಂಚೆ ಹಾಕೊಂಡು ಅರ್ಧೋಗಿರೋ ಟೀ ಶರ್ಟ್ ಹಾಕೊಂಡು ಹಿಂಗೆಲ್ಲ ನಿಂತಿದೀಯ. ನೀನು ಅಕ್ಕಪಕ್ಕದ ಇರೋರೆಲ್ಲ ಎಲ್ಲ ಇಷ್ಟು ಉದ್ದ ಕೂದಲು ಬಿಟ್ಕೊಂಡು
ಎಲ್ಲ ಹಿಂಗೆ ಒಬ್ಬೊಬ್ರು ನೋಡಿದ್ರೆ ಭಯ ಆಯ್ತದೆ. ಆಮೇಲೆ ನಾನು ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಹಿಂಗೇ ನೋಡೋರು. ಗಾಬರಿ ಬಿದ್ದೋಗ್ಬಿಟ್ಟೆ, ಎಲ್ಲಿಗೆ ಬಂದಿದ್ದೀನಿ ಗುರು ಹಂಗೆ ಹಿಂಗೆ ಅಂತ ಆ ಥರ ಅಂದರು ಅವರು. ನಮ್ದೇನಂದ್ರೆ ಹಳ್ಳಿ ಸಬ್ಜೆಕ್ಟು, ಆಮೇಲೆ ಕಾಮಿಡಿ ಸಿನಿಮಾ, ಎಲ್ಲರೂ ಕಾಮಿಕ್ ಯೂನಿಕ್ ಫೇಸ್ಗಳನ್ನೇ ಹುಡುಕ ಹಾಕಿದ್ದು. ಹಂಗಾಗಿ ಆ ಥರದ್ದಿತ್ತೇನೋ. ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ನಮಗೆ ಎಲ್ಲೂ ಇಲ್ಲಿ ಮಾತಾಡಿಲ್ವ ಹೀರೋಯಿನ್ನು. ಈಗ ನಾನು ಏನಾದರೂ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ, ಸಿನಿಮಾ ನೋಡಿದ್ರೆ 100% ನಾನು ಸುಳ್ಳೇ ಹೇಳ್ತಿರೋದು ಅಂತ ಸುಳ್ಳು ಹೇಳ್ತಿರೋದು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿನೂ ವರ್ಕೌಟ್ ಆಗಿದೆ. ಆಮೇಲೆ ಎವ್ರಿ ಸೀನ್ ಅಷ್ಟು ಚೆನ್ನಾಗಿ ಕಾಮಿಡಿ ವರ್ಕೌಟು ಆಗಿದೆ. ಒಂದಷ್ಟು ಕಡೆ ನಿಜ ಹೇಳ್ತೀನಿ, ನನಗಿಂತನೂ ಒಂಚೂರು ಚಂದ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ. ಅದು 100%. ಆ ವಿಷಯದಲ್ಲಿ ನಮ್ಮ ಟೀಮ್ ಪೂರ್ತಿ, ನಾನು ಒಬ್ಬನೇ ಅಲ್ಲ, ಈ ಒಂದು ಉಪಾಧ್ಯಕ್ಷ ಸಿನಿಮಾ ಅಂದರೆ ಒಬ್ಬಂದಲ್ಲ, ಒಂದು ತಂಡದ್ದು, ನಮ್ದು ಇಡೀ ಟೀಮ್ಗೆ ಇವ್ರ ಮೇಲೆ ತುಂಬ ಖುಷಿ ಇದೆ. ಒಳ್ಳೆ ಹುಡುಗಿನಪ್ಪ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಖುಷಿ ಇದೆ. ಇದೆಲ್ಲ ಸುಮ್ಮನೆ ಹಿಂಗೆ ಕೂತ್ಕೊಂಡು ಸೀರಿಯಸ್ ಆಗಿ ಮಾತಾಡ್ಕೊಂಡು ಕೂತಿದ್ರೆ ನೋಡೋರ್ಗೂ ಹೆಂಗರು ಗೋಳ ಆಡ್ತಿದ್ದೀರಾ ಅಂತ ಅನ್ಸ್ಬಾರ್ದು ಅಂತ ಮಧ್ಯ ಒಂದು ಫನ್ ಇರ್ಲಿ ಅಂತ ಹಂಗೆ ಮಾತಾಡ್ತಿದ್ದೀರಾ ಅಷ್ಟೇ. ಅಲ್ಲ ಅಂದ್ರೆ ಅಲ್ಲ, ಇಷ್ಟೊತ್ತು ನಿಜ ಹೇಳಿದೆ ಸರ್, ಇದು ಸುಳ್ಳು ಅನ್ಕೊಂಡ್ರಾ? ಇಲ್ಲ ಇಲ್ಲ, ಅದು ನಿಜ, ಇದು ನಿಜ. ಹೌದು, ಆಕ್ಚುಲಿ ಹೌದು, ಟ್ರೂ. ಅಂದ್ರೆ ಯಾವ ಸುಳ್ಳು ಹಂಗೆ ಕನ್ಫ್ಯೂಸ್ ಆಗುತ್ತೆ. ಹಂಗೆ ಓಕೆ ಮೇಡಮ್, ಈಗ ಸಡನ್ ಆಗಿ ಆಯ್ತು ಅಂದ್ರೆ ಚಿಕ್ಕಣ್ಣ ಅವರು ಹೀರೋ ಅದಲ್ಲ, ಸಡನ್ ಆಗಿ ಆಯ್ತು ಅಂದ್ರಲ್ಲ, ಫಸ್ಟ್ ರಿಯಾಕ್ಷನ್ ಚಿಕ್ಕಣ್ಣ ಅವ್ರು ಹೀರೋ ಮೆಸೇಜ್ ಬಂತು, ಇಲ್ಲ ಕಾಲ್ ಮಾಡಿದ್ರು, ಕಾಲ್ ಹೆಂಗಿತ್ತು ನಿಮ್ ರಿಯಾಕ್ಷನ್? ನಾನು ಇವಾಗ ಟೈಮ್ ರಿಯಾಕ್ಷನ್ ಎಲ್ಲರೂ ಇದ್ದೇ ಪ್ರಶ್ನೆ ಕೇಳಿದ್ರು. ಬಟ್ ಇವ್ರ ಆನ್ಸರ್ ಎಕ್ಸ್ಟ್ರಾರ್ಡಿನರಿ ಇತ್ತು. ನಾನು ಇದುವರೆಗೂ ನನ್ನ ಲೈಫಲ್ಲಿ ನಮ್ಮದು ಒಂದು 200 ಮೇಲೆ ಫಿಲಮ್ಗಳಾಯಿತು. ನಾನು ಎಂತೆಂಥ ಹೀರೋಯಿನ್ಗಳನ್ನೆಲ್ಲ ನೋಡಿದ್ದೀನಿ, ಬೇರೆ ಭಾಷೆಯವರು, ನಮ್ಮವರು, ಈ ನಾರ್ತ್ ಅವರು, ಸೌತ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ಹೀರೋ ಯಾರು ಅಂತ ಗೊತ್ತಿಲ್ಲದೆ ಪಿಕ್ಚರ್ ಒಪ್ಕೊಂಡು ಏಕೈಕ ಹೀರೋಯಿನ್ನು ನಮ್ಮ ಉಪಾಧ್ಯಕ್ಷ ಹೀರೋಯಿನ್. ಅಂದ್ರೆ ಏನಾಗಿತ್ತು, ನಾನು ಏನ್ ಹೇಳ್ಬೇಕಂತಾನೆ ಮರ್ತೋದೆ ನಾನು ಇವಾಗ ನೆನ್ಸ್ಕೊಂಡು. ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂದ್ರು, ನಾನು ಹೀರೋ ಯಾರು ಅಂತಾನೆ ಗೊತ್ತಿಲ್ಲ, ರಿಯಾಕ್ಷನ್ ಎಲ್ಲಿಂದ ಇರುತ್ತೆ ಅಂತ ಆಮೇಲೆ ಗೊತ್ತಾಯ್ತಲ್ಲ. ಇವರು ಹೀರೋಯಿನ್ ಹುಡುಕ್ತಿದ್ರು ಎಲ್ಲ, ಇನ್ನೇನು ಅವ್ರು ಶೂಟಿಂಗ್ ಹೋಗ್ಬೇಕಿತ್ತು, ಹೀರೋಯಿನ್ ಒಬ್ರೇ ಬಾಕಿ ಇದ್ದಿದ್ದು. ಸೊ ಅವರು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದ್ರು. ಇವಾಗ ಹೀರೋಯಿನ್ ಬಂದ ತಕ್ಷಣ ನೆಕ್ಸ್ಟ್ ಡೇ ಶೂಟಿಂಗ್. ಅಂದ್ರೆ ನಾವು ಸಿನಿಮಾ, ಇವಾಗ ನಾನು ಸೀರಿಯಲ್ ಮಾಡುವಾಗ ಅಷ್ಟೇ ಒಂದು 5 ದಿನ ವರ್ಕ್ಶಾಪ್ ಅಂತ ಮಾಡಿದ್ರು. ಅಂದ್ರೆ ಎಲ್ಲರೂ ಯಾರಂತ ಗೊತ್ತಾಗ್ಲಿ, ಹೊಸ ಬೇರೆ ಊರಿಂದ ಬಂದಿದ್ದಾಳೆ, ಯಾರು ಕೋ ಆರ್ಟಿಸ್ಟ್ ಎಲ್ಲ ಯಾರು ಅಂತ. ಅದೇ ನಾನು ಹೇಳ್ತಿದ್ದೀನಿ, ಇವಾಗ ನೀವ್ ಹೇಳಿದ್ದ ನಾನ್ ರಿಪೀಟ್ ಮಾಡಬಾರ್ದಾ? ನನ್ ಪಾಯಿಂಟ್ ಆಫ್ ವ್ಯೂ ಅವ್ರು ಹಾಕ್ಲಿ ಬಿಡ್ಲಿ ಗುರು, ನಾನ್ ಹೇಳ್ತೀನಿ. ಅಲ್ಲ, ಒಂದ್ ಕೆಲ್ಸ ಮಾಡಿ, ನಾನು ಹೋಗ್ತೀನಿ, ಇವ್ರೊಬ್ರದ್ದು ಇಂಟರ್ವ್ಯೂ ಮಾಡಿ ಟಾಟಾ ಬೈ ಬೈ. ನೋ ಪ್ರಾಬ್ಲಮ್. ಅಲ್ಲಿ ಹಂಗ್ ಕೂತ್ಕೊಂಡು ಇಲ್ಲಿ ಹೀರೋಯಿನ್ ಹೇಗಿದ್ದಾರೆ, ನಿಮ್ ಪಾತ್ರ ಹೇಗಿತ್ತು ಹೇಳಿ ಅಂತ ಅಲ್ಲೇ ಕೇಳ್ಕೊಂತೀವಿ. ಇನ್ನೇನ್ ಮಾಡೋಣ? ಮರ್ತೋದೆ ನಾನು ಅವಾಗ 2 ಸತಿ. ಆಯ್ತು ಬಿಡಿ. ಅಲ್ಲ, ನಾನೇ ಕ್ವಶನ್ ಕೇಳ್ತೀನಿ ಕೇಳ್ರಿ. ನೀವು ಹೆಂಗೆ ಸೆಲೆಕ್ಟ್ ಆದ್ರಿ, ಏನಿತ್ತು ಅಂತಲ್ಲ, ಚಿಕ್ಕಣ್ಣ ಫಸ್ಟ್ ಹೀರೋ ಅಂತ ಖುಷಿ ಆಯ್ತು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದ್ರಲ್ಲೇ ಗೊತ್ತಾಯ್ತಲ್ವಾ ಸಿಕ್ಕಾಪಟ್ಟೆ ಖುಷಿ ಆಯ್ತು ವೀಕ್ಷಕರೇ. ಇದೀಗ ಬಂದ ಸುದ್ದಿ, ಚಿಕ್ಕಣ್ಣ ಅವ್ರ ಹೀರೋಯಿನ್ ಅಂತ ಹೀರೋ ಅಂತ ತಕ್ಷಣ ಗೊತ್ತಾ? ಉಪಾಧ್ಯಕ್ಷ ಹೀರೋ ಅಂತ. ವೀಕ್ಷಕರೇ, ಚಿಕ್ಕಣ್ಣ ಹೀರೋ ಅಂತ ಗೊತ್ತಾದ್ಮೇಲೆ ಮಲೈಕಾಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಖುಷಿಯಿಂದ ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತೀನಿ ಅಂತ ಖುಷಿ ಆಯ್ತು. ಇದೇ ನನ್ನ ಫಸ್ಟ್ ರಿಯಾಕ್ಷನ್. ಆಕ್ಟಿಂಗ್ ಮಾಡ್ದೆ. ಎಸ್, ನೀ ಹಂಗೆಲ್ಲ ಹೇಳ್ಬೇಕಣ್ಣಮ್ಮ. ಕೆಲವು ನೋಡಿಲ್ವ ಅಲ್ಲಿ ಇಂಟರ್ವ್ಯೂಗಳೆಲ್ಲ. ಈಗ ನೀವು ಫಸ್ಟ್ ಚಿಕ್ಕಣ್ಣ ಹೀರೋ ಅಂದ ತಕ್ಷಣ ಏನಾಯ್ತು ಅಂತ, ಐ ಕಾಂಟ್ ಬಿಲೀವ್ ದಿಸ್. ನನಗೆ ಆ ಟೈಮಲ್ಲಿ ನನ್ ಇದು ಏನದು ಗೂಸ್ ಬಂಪ್ಸ್ ಎಲ್ಲ ಬಂದು, ಇಮ್ಯಾಜಿನ್ ನನ್ಗೆ ರಿಯಲಿ ಹೌದಾ, ಇಟ್ಸ್ ರಿಯಲ್ ಅಂತೆಲ್ಲ ಪಿಂಚ್ ಹಂಗೆ ಹೇಳೋಗುರು ಒಂಚೂರು. ಸ್ವಲ್ಪ ನಮ್ನ ಹೀರೋ ಮಾಡಮ್ಮ. ಈಗ ಆಡ್ಕೋತಿದ್ದೀರಾ ಪಾಪ, ಇನ್ನೆಲ್ಲ ಹೇಳ್ದವ್ರನ್ನ ನನಗೆ ಹೇಳ್ತಿದ್ದೀರ ಗೊತ್ತಾಗ್ತದೆ. ಅಲ್ಲ, ನನಗೆ ಹಿಂಗ್ ಹೇಳೋಂತ ಹೀರೋಯಿನ್ ಹಾಕೋಬೇಕಿತ್ತು ಅಂತ ನಾನು. ಸರಿ, ನೆಕ್ಸ್ಟ್ ಸಿನಿಮಾದಲ್ಲಿ ಹಾಕೊಳ್ಳಿ. ಈಗ ಏನು ಮಾಡಕ್ಕಾಗಲ್ಲ, ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ. ಹೌದು, ಕರೆಕ್ಟ್.
ಸೊ ಒಂದು ಸೀರಿಯಸ್ ಕ್ವಶನ್ ನಿಮಗೆ. ಸದ್ಯ ಆಕ್ಚುಲಿ ಚಿಕ್ಕಣ್ಣ ಅವರು ಹೌದು ಈಗ ಹೀರೋ ಆಗ್ತಿದ್ದಾರೆ, ಒಳ್ಳೆ ಪಾತ್ರ ಸಿಕ್ಕಿದೆ, ನೀವೇ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಬರ್ತಾ ಇದ್ದೀರಾ, ಅದು ಓಕೆ. ಬಟ್ ನಿಮ್ಮ ಬಾಯಲ್ಲೇ ಬಂದಿರೋ ಒಂದು ಮಾತು ಅಂದ್ರೆ ನನ್ಗೆ ಅಂದ್ರೆ ಈ 200+ ಸಿನಿಮಾಗಳೇ ಒಂದ್ ಕಡೆ ಆದ್ರೆ ಇದೊಂದು ಸಿನಿಮಾನೇ ಒಂದ್ ಕಡೆ ಅಂತ ಒಂದು ಸ್ಟೇಟ್ಮೆಂಟ್. ಅಂದ್ರೆ ಹೌದು 100%. ಅಷ್ಟು ನಿಮ್ಗೆ ಕಷ್ಟ ಈ ಜರ್ನಿನಲ್ಲಿ ಅಂತದ್ ಏನಾಯ್ತು ಅಂತ? ಅದಾಯ್ತು ಸರ್, ಯಾಕೆಂದ್ರೆ 3 ವರ್ಷ ಕಾಯ್ದುಬಿಟ್ಟೆ. ಕಾಯ್ದೆ ಅನ್ನೋದಕ್ಕಿಂತಾಗಿ ದೇವರೇ ಕಾಯಿಸಿದ್ರು. ಯಾಕೆಂದ್ರೆ ಇಲ್ಲಿ ಯಾರ್ದು ತಪ್ಪಿಲ್ಲ, ಪರಿಸ್ಥಿತಿಗಳು ಹಂಗೆ ಆಗೋಯ್ತು. ನಾವು ಆವಾಗಲೇ ಮ್ಯೂಸಿಕ್ ಪೂಜೆ ಮಾಡಿ ನೋಡಿದ್ರೆ ಆ ಟೈಮ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಿದ್ರೆ ಎಷ್ಟೊತ್ತು 3ನೇ ಪಿಕ್ಚರ್ ಬಂದಿರೋದೇನೋ. ಹಂಗಾಗಿರೋದು. ಮ್ಯೂಸಿಕ್ ಪೂಜೆ ಎಲ್ಲ ಮಾಡಿ ಮ್ಯೂಸಿಕ್ ಎಲ್ಲ ರೆಡಿ ಆಯಿತು, ಶೂಟಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಕರೋನಾ ಶುರು ಆಗೋಯ್ತು, ಲಾಕ್ಡೌನು. ಮತ್ತು ಲಾಕ್ಡೌನ್ ಎಲ್ಲ ಆಗಿ ಅದೊಂದು 2 ವರ್ಷ ಹಂಗೆ ಹೋಗ್ಬಿಡ್ತು. ಓಕೆ, ಈಗ ಶುರು ಮಾಡೋಣ ಅಷ್ಟರಲ್ಲಿ ರಾಬರ್ಟು ರಿಲೀಸಿಗೆ ರೆಡಿ ಆಗೋಯ್ತು. ಸೊ ಅಬ್ವಿಯಸ್ಲಿ ಅದು ತುಂಬ ದೊಡ್ಡ ಸಿನಿಮಾ. ಪ್ರೊಡ್ಯೂಸರು ಆ ಕಡೆ ಬ್ಯುಸಿ ಆದರು. ಓಕೆ, ಇದೊಂದು ಮಾಡಿಬಿಟ್ಟು ಆಮೇಲೆ ರಿಲೀಸ್ ಮಾಡೋಣ ಅಂತ. ಓಕೆ, ನೋ ಪ್ರಾಬ್ಲಮ್ ಅಂತ. ಅದು ಹಂಗೆ ಮುಗಿದು ಅದು ರಿಲೀಸ್ ಆಗ್ತಿದ್ದಂಗೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದರೆ ಮದಗಜ ರಿಲೀಸಿಗೆ ಬಂದ್ಬಿಡ್ತು. ಸೇಮ್ ಪ್ರೊಡ್ಯೂಸರೇ ಅಲ್ವಾ. ಓಕೆ, ಮುಗಿಸ್ಕೊಳ್ಳೋಣ ಅಂತ ಅದೆಲ್ಲ ಆಯಿತು. ಅದೆಲ್ಲ ಮುಗಿದು ಆಮೇಲೆ ನಮ್ಮದು ಶುರು ಮಾಡೋಕ್ಕೆ ಇಷ್ಟ ಆಯಿತು. ಓಕೆ, ಆಮೇಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಆರ್ಟಿಸ್ಟ್ಗಳು, ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಯಾರ್ಯಾರಿದ್ದಾರೆ ಅಧ್ಯಕ್ಷದಲ್ಲಿ ಅವರುಗಳೇ ಇರೋದ್ರಿಂದ ನಮಗೆ ಕ್ಯಾಸ್ಟಿಂಗು ಏನು ಕಷ್ಟ ಆಗಲಿಲ್ಲ. ಅವ್ರ ಡೇಟ್ಗಳದಷ್ಟೇ ಮೇಜರ್ ಆಗಿತ್ತು. ಅದೆಲ್ಲ ಆಯಿತು. ಶೂಟಿಂಗ್ ಹೋಗೋಣ ಅಂದರೆ ಒಂದ್ಸಲ ಟಣ್ ಅಂತ ನೋಡಿದ್ರೆ ಹೀರೋಯಿನೇ ಇಲ್ಲ ಇನ್ನು. ನಾನು ತಲೆ ಮೇಲೆ ಕೈ ಹೊತ್ಕೊಂಡೆ, ಅಯ್ಯಪ್ಪ ಇಷ್ಟು ಕಾಯ್ದಿದ್ದೀನಿ. ತಿರ್ಗಾ ಪ್ರೊಡ್ಯೂಸರ್ಗೆ ಅಪ್ಪಾಜಿ ಹೀರೋಯಿನ್ ಫೈನಲ್ ಆಗಿಲ್ಲ ಅಂದ್ರೆ ಓಕೆ ಹುಡುಕ್ರಿ, ಒಂದು ಯಾವ್ದಾರು ಒಂದು ಒಳ್ಳೆ ಹೀರೋಯಿನ್ ಹುಡುಕಿ, ಒಂದು 6 ತಿಂಗಳು ಆದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟರು. ಯಾವುದಾದ್ರು ಹಗ್ಗಂತೂ ನನಗೆ ಏನು ಮಾಡೋದು. ನಮ್ಮ ಡೈರೆಕ್ಟ್ರು, ನಮ್ಮ ಡೈರೆಕ್ಷನ್ ಟೀಮ್ ಅವರು ಎಲ್ಲ ಒಂದಷ್ಟು ಜನ ಆಡಿಷನ್ ಮಾಡಿದ್ದಾರೆ. ನಮಗೇನಂದರೆ ತುಂಬ ಕ್ಯೂಟಾಗಿರ್ಬೇಕು ನಮ್ಮ ಹೀರೋಯಿನ್ ಥರ. ಹ್ಯಾಪಿ. ಯು ಬೆಟರ್ ಟೆಲ್ ಫ್ಯಾಕ್ಟ್ಸ್. ಇಲ್ಲಿ ಏನು ಹ್ಯಾಪಿ ಮಾಡೋಕ್ಕೆ ಏನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಕ್ಯೂಟಾಗಿ ಕಾಣಿಸ್ಬೇಕು, ಆಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಅದಾದ ಮೇಲೆ ಕಾಮಿಡಿ ಸಿನಿಮಾ ಆಗಿರೋ ಕಾಮಿಡಿ ಟೈಮಿಂಗು ಇರಬೇಕು. ಇದೆಲ್ಲ ಬರ್ತಾ ಇದ್ದಾರೆ, ಬಟ್ ನಮ್ಮ ಯಾರಿಗೂ ಖುಷಿ ಕೊಡ್ತಾ ಇಲ್ಲ. ಯಾಕೆಂದರೆ ಈ ಕ್ಯಾರೆಕ್ಟ್ರು ಒಂಚೂರು ಡಮ್ಮಿ ಆಗಿಬಿಟ್ರೆ ಬಿದ್ದೋಗ್ಬಿಡ್ತದೆ. ಹಂಗಾಗಿ ಮೇಲೆಲ್ಲೋ ಮೇಡಮ್ಮು ಬಂದರು, ಹಿಟ್ಲರ್ ಕಲ್ಯಾಣ ಅಂತ ಕಾಣಿಸಿದ್ರು. ಹಿಟ್ಲರ ಪಟ್ಲರ ತಾಯಿ ಅಂತ ಅಪ್ರೋಚ್ ಮಾಡಿದ್ವಿ. ಪುಣ್ಯಕ್ಕೆ ಒಪ್ಕೊಂಡ್ರು. ಈ ಮೊದಲೇ ಫೋನಲ್ಲಿ ಚಿಕ್ಕಣ್ಣ ಹೀರೋ ಅಂದಿದ್ರೆ ಬತಾನೆ ಇರಲಿಲ್ವೇನೋ. ಬಟ್ ಯಾರೋ ಅದೃಷ್ಟಕ್ಕೆ ಹೇಳಿಲ್ಲ ಇವನು ಹೀರೋ ಅಂತ. ಆಮೇಲೆ ಹೇಳ್ಬಿಟ್ರು. ಮೋಸ್ಟ್ಲಿ ಅಗ್ರಿಮೆಂಟಲ್ಲಿ ಆದಮೇಲೆ ಯಾರು ಹೀರೋ ಅಂದ್ರೇನೋ ಅಲ್ಲ, ಅಲ್ಲಿ ಅಷ್ಟಲ್ಲಿ ಗೊತ್ತಾಗಿತ್ತಾ. ಹಂಗಾಗಿ ಸೊ ಹಂಗೆ ಶುರು ಆಯಿತು. ಅದಾದಮೇಲೆ ನಾನು ಆಮೇಲೆ ಬೇರೆ ಯಾವುದೂ ಸಿನಿಮಾಗಳನ್ನೂ ಒಪ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಯಾವುದೋ ಒಂದು ಕಮಿಟ್ ಆಗೋಣ ಅಂದರೆ ಅಷ್ಟರಲ್ಲಿ ಓಕೆ ಇದನ್ನು ಶುರು ಮಾಡಿಬಿಡೋಣ ಅನ್ನೋದು ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಇದು ಮುಂದಕ್ಕೆ ಹೋಗೋದು. ಹಾಗಾಗಿ 3 ವರ್ಷ ಯಾವುದೂ ಮಾಡಿದೆ, ಅಷ್ಟು ಎಫರ್ಟ್ ಇಲ್ಲ ಹಾಕಿ, ನೋ ಇನ್ಕಮ್ ಅಲ್ಲ. ಆಮೇಲೆ ಒಂದು ಬೇಕು ಅಂದಾಗ ಒಂದು ಕಳ್ಕೊಳ್ಳೇಬೇಕು, ಅದು ಜಗದ ನಿಯಮ. ಭಗವಂತ ಎಲ್ಲನೂ ಕೊಟ್ಬಿಟ್ರೆ ನಾವು ಭಗವಂತ ನೆನೆಸ್ಕೊಳ್ಳೋದೇ ಇಲ್ಲ ಅಂತೆ. ಗೊತ್ತಿಲ್ಲ ಎಲ್ಲ ಇಟ್ಟಿದೆಯಲ್ಲ ಬಿಡುಗರು ಅಂತ. ಸೊ ಭಗವಂತ ಅವಾಗವಾಗ ಟೆಸ್ಟ್ ಮಾಡ್ತಿರ್ತಾನೆ, ಮಗನೇ ನಾನು ಇದ್ದೀನಿ, ನಿಂದಲ್ಲಪ್ಪ, ನಂದೂ ಪಾತ್ರ ಇದೆ ಅಂತ. ಸೊ ಹಂಗಾಗಿ ಹಿಂಗೆಲ್ಲ ಆಯಿತು. ಆಮೇಲೆ ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಮ್ಮ ಪ್ರೊಡ್ಯೂಸರ್ಸ್ ಫ್ಯಾಮಿಲಿ. ಹೇಳಿ. ಆಮೇಲೆ ಇದನ್ನ ಕಂಟಿನ್ಯೂ ಮಾಡಿ, ಯಾಕಂದ್ರೆ ಮಾಡಲೇಬೇಕು ಅಂತ ಅನ್ನಿಸ್ತು ಕ್ವಶನ್. ಇದೆಲ್ಲ ತಯಾರಿಗಳ ಮಧ್ಯೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅನ್ಕೊಂತೀರಾ? ಈ ತರ ತಯಾರಿಗಳ ಮಧ್ಯೆ ಮುಂಚೆಯಿಂದನೂ ಆಗ್ಬಂದ್ಬಿಟ್ಟಿದೆ, ಒಬ್ಬ ಸೂಪರ್ ಸ್ಟಾರ್ ಕಾಮಿಡಿ ಸ್ಟಾರ್ ಹೀರೋ ಆಗ್ತಿದ್ದಾರೆ ಅಂತಂದ್ರೆ ಬೇಡ ಹೀರೋ ಆಗೋದು, ಕಾಮಿಡಿ ಆಗೇ ಚೆನ್ನಾಗಿದಾರಲ್ಲ ಯಾಕೆ, ಈ ತರ ನೆಗೆಟಿವ್ 100% ಬಂದಿರುತ್ತೆ. ಸೊ ಆ ತರ ಬಂದಾಗ ಸೊ ನಿಮ್ಮ ಮೈಂಡ್ ಸೆಟ್ ಅದನ್ನ 2 ವೇ ಇದೆ ಸರ್. ಕೆಲವರು ನಮ್ಮಲ್ಲಿರೋ ಪ್ರೀತಿಗೆ ಹೇಳ್ತಾರೆ, ಇನ್ನು ಕೆಲವರು ಉರ್ಕೊಂಡು ಹೇಳ್ಬೋದು. ಬಟ್ ನನಗೆ ಉರ್ಕೊಂಡು ಹೇಳೋರ್ಗಿಂತ ಪ್ರೀತಿಯಿಂದ ಹೇಳಿದವರೇ ಜಾಸ್ತಿ. ಏನಕ್ಕೆ ಅಂದರೆ ಯಾಕೆ ಚೆನ್ನಾಗಿರೋದನ್ನ ಯಾಕೆ ಹಾಳು ಮಾಡ್ಕೋತಿದ್ದಾನೆ ಆ ಥರದ್ದು. ಸೊ ನನಗೆ ತುಂಬ ಹತ್ರ ಇರೋವರೇ ಹೇಳಿದ್ದು. ಆ ಹೇಳಿದವ್ರಿಗೆಲ್ಲ ಕತೆ ಗೊತ್ತಾದ ಮೇಲೆ ಸೂಪರ್ ಆಗಿದೆ, ಆರಾಮಾಗಿ ಮಾಡು ಅಂತಲೇ ಎಲ್ಲರೂ ಹೇಳಿದ್ರು.
ಸೊ ಹಂಗಾಗಿ ಇಷ್ಟೆಲ್ಲ ಹಿಂಸೆ ಆಯಿತು. ಅದಾದಮೇಲೆ ಮೊನ್ನೆ ನಮ್ಮ ಡೈರೆಕ್ಟರ್ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ ಮತ್ತು ಇನ್ನೊಂದಷ್ಟು ಜನ ಫ್ರೆಂಡ್ಸು ಎಲ್ಲರೂ ನೋಡಿದಾಗ ನಾನು 3 ವರ್ಷ ಕಾಯ್ದಿದ್ದು ಒಂದು ಚೂರು ವೇಸ್ಟ್ ಆಗಲಿಲ್ಲ, ಸಾರ್ಥಕ ಆಯಿತು. ಇನ್ನೊಂದು ವರ್ಷ ಕಾದಿದ್ರು ಬೇಜಾರಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಯಾಕೆಂದರೆ ನಾವೇನೋ ಒಂದು ದೊಡ್ಡದಾಗಿ ಬೇರೆ ಏನೋ ಆ ಥರದ್ದು ಈ ಥರದ್ದು ಹಂಗೆ ಹೇಳೋಕೆ ಹೋಗ್ತಾ ಇಲ್ಲ. ನಮ್ಮದು ಇಂಟೆನ್ಷನ್ ಏನು, 2.25 ಗಂಟೆ ಫಸ್ಟ್ ಸೀನಿಂದ ಕ್ಲೈಮ್ಯಾಕ್ಸ್ ತನಕ ಬಂದಿರೋ ಜನ ನಗಿಸ್ಬೇಕು. ಅದು 100ಗೆ 100% ಫುಲ್ಫಿಲ್ ಮಾಡಿದ್ದೀವಿ. ಯಾಕೆಂದರೆ ಮೊನ್ನೆ ಬಂದಿದ್ದು ಒಂದಷ್ಟು ಹೆಂಗಸರುಗಳು ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ, ನಕ್ಕು ಮಕ್ಕಳುಗಳಿಗೆ ದುಡ್ಡು ಎಮೋಷನ್ನು ನಿಮಗೆ ಸಿಕ್ಕಾಪಟ್ಟೆ ಹಾರ್ಟಿಗೆ ಟಚ್ ಆಗೋ ಥರದ್ದೆಲ್ಲ ಇಲ್ಲ ಅಲ್ಲ. ನಕ್ಕೊಂಡು ಮಕ್ಳಿಗೊಂದು ಚೂರು ಅನ್ಸ್ಬಿಟ್ರು ಹತ್ಬಿಡ್ತವೆ, ಮಕ್ಳ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇದೆರಡೂ ಆಗಿದೆ. ಅಂದ್ಕೊಂಡ ನಮಗೆ 100% ಗೆದ್ವಿ ಗುರು, ಇದು 100ಗೆ 1000% ಇಷ್ಟ ಆಗುತ್ತೆ ಅಂತ. ಈಗ ನಮ್ಮ ಕೆಲಸ ಏನು ಅಂದರೆ 26ನೇ ತಾರೀಕು ರಿಲೀಸು ಅನ್ನೋದನ್ನು ಅವ್ರ ತಲೆಗೆ ತುಂಬಬೇಕು. ಅವರು ಥಿಯೇಟ್ರಿಗೆ ಬಂದವ್ರು ಒಬ್ರು ಬೇಜಾರು ಮಾಡ್ಕೊಂಡಂತೂ ಹೋಗಲ್ಲ. ಯಾಕೆಂದ್ರೆ ನಾವು ಸುಳ್ಳು ಹೇಳು ಕರಿತಿಲ್ಲ. ಈಗ ನಮ್ಮದೇನೋ ಈ ಆ ಥರದ ಪಿಕ್ಚರು, ಬೇರೆ ಥರದ ಪಿಕ್ಚರು, ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾಯಿದ್ದೀವಿ, ನಿಮ್ಗೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳ್ತಿಲ್ಲ. ನಾವು ತುಂಬ ಓಪನ್ ಆಗಿ ಹೇಳ್ತಿದ್ದೀವಿ. ಇದು ಹೆಂಗಸರು ಮಕ್ಕಳಿಗೆ ಮತ್ತು ಯೂತ್ಸ್ಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಖಂಡಿತವಾಗ್ಲೂ ಏನದು ಅದೇನು ಅಂತಾರಲ್ಲ ಸರ್, ಪಡ್ಡೆ ಹುಡುಗರ ಮನಕದ್ದ ನಟಿ ಅಂತ ನಮ್ಮ ಹೀರೋಯಿನ್ಗೂ ಹೆಸರು ಬರುತ್ತೆ. ಯಾಕೆಂದರೆ ಒಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯೋಂಥ ಲವ್ ಸ್ಟೋರಿ, ಗೆಜ್ಜೆಪುರದಲ್ಲಿ ನಡೆಯೋಂಥದ್ದು. ಆ ಅಧ್ಯಕ್ಷ ನಮಗೆ ಫುಲ್ ಸಿನಿಮಾ ಒಂದು ಹಳ್ಳಿಲೇ ಮುಗ್ದೋಗಿತ್ತು. ಇದರಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದು ಟ್ರಾವೆಲಿಂಗು ಇದೆ. ಮೇಡಮ್ ಅವ್ರನ್ನ ಕರ್ಕೊಂಡು ಓಡೋಗ್ಬಿಡ್ತೀನಿ. ಸೊ ಆವಾಗ ನಮಗೆ ಇಲ್ಲಿ ಅಲ್ಲ ಟ್ರೇಲರಲ್ಲಿ ಹೇಳಿಲ್ವಾ, ಉಪಾಧ್ಯಕ್ಷರು ಗೌಡ್ರ ಮಗಳ ಜೊತೆ ಓಡೋದ್ಲಂತೆ ಅಂತ. ಅಲ್ಲಿ ಓಡೋದ್ಮೇಲೆ ಅಲ್ಲಿ ಏನೇನೆ ಟ್ರಾವೆಲ್ ಅಲ್ಲಿ ಎಲ್ಲ ಹೋದ್ವಿ ಅಂತ ಹೇಳೋ ಅವಶ್ಯಕತೆ ಇಲ್ವಲ್ಲ. ನಾನೀಗ ಓಡೋದ್ಮೇಲೆ ಏನಾಗುತ್ತೆ ಅಂದ್ರೆ ಫಸ್ಟ್ ಸೀನ್ ಏನಿದೆ ಅದು ನೆಕ್ಸ್ಟ್ ಸೀನ್ ಏನಿದೆ ಅದನ್ನ ಹೇಳಕ್ ಹೋಗ್ತಿದ್ದೀನಿ ನಾನು. ನೆಕ್ಸ್ಟ್ ಹೇಳಕ್ ಬಂದಿ 220 ಪಿಕ್ಚರ್ ಮಾಡಿದ್ದೀನಿ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ 600 ಎಪಿಸೋಡ್ ಸೀರಿಯಲ್ ಮಾಡಿರೋರು ಬಂತ. ಅಯ್ಯೋ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ನನ್ನ ಕಷ್ಟನೋ ನನ್ನ ಸುಖನೋ ಹೇಳ್ಕೊಂಡು ಕೂತಿದ್ದಂತ. ಆದರೂ ಸೀನಿಯರು ಸರ್, ನಮ್ಮದು ಬರೀ 200, ಇವ್ರದ್ದು ಇನ್ನೂ 400 ಜಾಸ್ತಿ. ಹ್ಯಾಪಿ. ಸೊ ಹಂಗಾಗಿ ಇದರಲ್ಲಿ ಇನ್ನೂ ಒಂದು ಬೇರೆ ಥರದ್ದು ಏನಂದರೆ ನಿಮಗೆ ಹಳ್ಳಿ ಬ್ಯಾಕ್ಡ್ರಾಪು ಸಿಗುತ್ತೆ. ಆಚೆ ಹೋಗೋದ್ರಿಂದ ನಮ್ಮ ಕ್ಯಾಮ್ರಾಮೆನ್ನು ಶೇಖರ್ ಚಂದ್ರು ಸರ್ ಅಂತ. ಇದರಲ್ಲಿ ಎಲ್ಲ ಸಿನಿಮಾದಲ್ಲೂ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಗಳನ್ನ ತೋರಿಸಿದ್ದೀವಿ. ಅದನ್ನು ಹೊರತುಪಡಿಸಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ಹೊಸ ಲೊಕೇಶನ್ಗಳನ್ನ ಬ್ಯೂಟಿಫುಲ್ಲಾಗಿ ಎಷ್ಟೆಷ್ಟು ತೋರಿಸ್ಬೇಕು ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಶೇಖರ್ ಚಂದ್ರ ಸರ್. ಹಂಗಾಗಿ ನಿಮ್ಗೆ 2 ಶೇಡು ನೋಡೋಕ್ಕೂ ಸಿಗುತ್ತೆ. ಈ ಕಡೆ ಒಂದು ಹಳ್ಳಿ ಬ್ಯಾಕ್ ಡ್ರಾಪು ಸಿಗುತ್ತೆ, ಆಚೆ ಕಡೆ ಹೋದರೆ ಒಂದು ಬ್ಯೂಟಿ ಪ್ಲೇಸಸ್ಸು ಸಿಗುತ್ತೆ, ಒಂದು ಲವ್ ಇದೆ, ಟೆನ್ಷನ್ ಇದೆ, ಒಂದು ಎಮೋಷನ್ ಇದೆ, ಫ್ಯಾಮಿಲಿ ಎಮೋಷನ್ ಇದೆ, ಎಲ್ಲನೂ ಇದೆ. ಒಂದು ಕಾಮಿಡಿ ಪಿಕ್ಚರ್ ಬರೀ ಕಾಮಿಡಿನೆಲ್ಲ ಒಂದು ಒಳ್ಳೆ ಕಥೆನ ಇಟ್ಕೊಂಡು ಅದ್ರ ಜೊತೆ ಒಂದು ಕಾಮಿಡಿ ಕಥೆನ ಇಟ್ಕೊಂಡು ಅದಕ್ಕೆ ಏನೇನೆಲ್ಲ ಹಾಕಬೇಕು ಅದಷ್ಟು ನಮ್ಮ ಸಿನಿಮಾದಲ್ಲಿ ಇದೆ. ಸೊ ಈಗ ಓವರ್ ಟು ಮಲೈಕಾ ಅವರೇ, ಈಗ ನೀವು ಹೇಳಿ ಚಿಕ್ಕಣ್ಣ ಅವರಿಂದ ಯಾವ ಥರ ಇನ್ಸ್ಪೈರ್ ಆಗಿದ್ದೀರಾ ನೀವು? ಅವ್ರಿಗೆ ನಾನು ಯಾವಾಗಲೂ ಅದೇ ಕೇಳೋದು, ನೀವು ದೊಡ್ಡ ಡೈಲಾಗ್ ಎಲ್ಲ ಹೇಗೆ ತೊಗೋತಿದ್ರಿ? ಅಂದರೆ ಅವರೆಲ್ಲ 1-2-3 ಪೇಜ್ ಹಂಗೆ ತೊಗೊಂಬಿಡೋದು. ಲಾಸ್ಟ್ ಯಾವುದೋ ಒಂದು ಸಿನಿಮಾ ಅದ್ರ ಬಗ್ಗೆ ನಾವು ರೀಸೆಂಟಾಗಿ ಕಾನ್ವರ್ಸೇಷನ್ ಮಾಡುವಾಗ ಹೇಗೆ ತೊಗೋತಿದ್ರಿ ನೀವು ಅಂತ. ಅಂದರೆ ಅದು ನನ್ನ ಓನ್ ಭಾಷೆಗೆ ಕನ್ವರ್ಟ್ ಮಾಡ್ಬಿಟ್ಟು ಹಾಗೆ ಫ್ಲೋಯಲ್ಲಿ ತೊಗೋತೀನಿ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ ನಾನು ಅವ್ರಿಗೆ ಹೆಂಗೆ ಮಾಡ್ತಿದ್ರಿ ಅಂತ. ಇನ್ಸ್ಪೈರ್ ಅಂದರೆ ಅದೇ ನಾವು ಆ್ಯಕ್ಟ್ ಮಾಡುವಾಗ ಇಬ್ಬರು ಅವ್ರು ಎಷ್ಟೇ ನಾವು ಆಫ್ ಸ್ಕ್ರೀನ್ ಮಾತಾಡ್ತಿಲ್ಲ ಅಂದರೂ ಆ್ಯಕ್ಟ್ ಮಾಡುವಾಗ ಒಂದು ಸೀನ್ ಅಂತ ಬಂದ ತಕ್ಷಣ ಅವ್ರದ್ದು ನಂದು ಪಟ 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 ಅಂತ ಡೈಲಾಗ್ ತೊಗೊತಿದ್ವಿ. ಆಮೇಲೆ ಅವಾಗಲೇ ನೀವು ಇವಾಗ ಇನ್ನೊಂದು ಏನಂದರೆ, ಇವಾಗ ಚಿಕ್ಕಣ್ಣ ಅಂದ ತಕ್ಷಣ ನಿಮ್ಗೆ ಏನು ರಿಯಾಕ್ಷನ್ ಬಂತು, ಅವ್ರು ಅದಕ್ಕೊಂದಿಷ್ಟು ಉತ್ತರ ಕೊಟ್ಟರು. ನಾನೇನು ಹೇಳೋದಂದರೆ, ಎಲ್ಲೋ ದೂರದ ಇರೋರನ್ನ ಜಡ್ಜ್ ಮಾಡೋ ಬದಲು ಅವ್ರ ಜೊತೆ ಕುತ್ಕೊಂಡು ಮಾತಾಡಾದ್ಮೇಲೆ ಅವ್ರು ಎಂಥ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಜಡ್ಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಏನಕ್ಕೂ ಬೆಲೆ ಇಲ್ಲ ಗುರು ಇಲ್ಲಿ.
ಅವ್ರಿಗೆ ಇಷ್ಟ ಆಗಿ ಚಪ್ಪಾಳಿ ಹೊಡಿತಾ ಇದಾರೆ. ಅದಕ್ಕೆ ನೋಡಿಲ್ಲ ಹಂಗೆ ಹೊಡಿಬೇಕಿತ್ತ. ನಾನು ವಾವ್ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಂತ ಈ ಫ್ಲೋನಲ್ಲಿ ಹೊಡೆದೆ ನಾನು. ಸೀರಿಯಸ್ಲಿ ಚೆನ್ನಾಗಿತ್ತು ಆನ್ಸರ್. ನನಗೂ ಇಷ್ಟ ಎಲ್ಲೋ ಇರೋ ಜಡ್ಜ್ ಮಾಡೋದು ಪಕ್ಕದಲ್ಲಿ ಕೂತ್ಕೊಂಡು ಇವಾಗ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರ ಹತ್ರ 1-to-1 ಕಾನ್ವರ್ಸೇಷನ್ ಮಾಡಿದ್ಮೇಲೆ ಅವ್ರು ಏನಂತ ಗೊತ್ತಾಗೋದು. ಅವಾಗಲೇ ಜನ ಜಡ್ಜ್ಮೆಂಟ್ ಆಕ್ಚುಲಿ ಜಡ್ಜ್ ಮಾಡಲೇಬಾರ್ದು ಯಾರನ್ನು. ಎಲ್ಲರಿಗೂ ಅವ್ರದ್ದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಅವ್ರ ಸಿಚುವೇಶನ್ ಇರುತ್ತೆ. ಅದನ್ನ ಡೋಂಟ್ ಜಡ್ಜ್ ಬೈ ಬುಕ್ ಅದೇನೋ ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ನಾನು ಹೇಳ್ತೀನಿ ಅದು ಎಲ್ಲರಿಗೂ ಗೊತ್ತೆ ಅಂತ ಹೇಳಂತ ಮಾಡಿ ನಾನು ಹೇಳಿದ್ರೆ ಚೆನ್ನಾಗಿರುತ್ತೆ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಎಸ್ ಟ್ರೂ. ಮಾತರ ಕರೆಕ್ಟ್. ಹಾಗೆ ಚಿಕ್ಕಣ್ಣ ಹೌದು. ಎಸ್ ಮತ್ತೆ ಪ್ರಶ್ನೆ. ಮೇಲ್ ಕಪ್ಪು ಒಳಗೆಲ್ಲ ಬೆಣ್ಣೆ ತರ. ಚಿಕ್ಕಣ್ಣ ಅವರೇ, ಅಂದ್ರೆ ಈಗ ನೀವು ಸಿನಿಮಾ ಅದೆಲ್ಲ ರೆಡಿ ಆದ್ಮೇಲೆ ಒಬ್ಬ ನ್ಯಾಷನಲ್ ಸ್ಟಾರ್ ಅಂತ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರು ನಾನು ನನಗೆ ಹೇಳ್ತಿದ್ದೀರೇನೋ ಅನ್ಕೊಂಡೆ. ಹೌದಾ? ನಾನು ಎಲ್ಲಿ ಗುರು ಪ್ಯಾನ್ ಇಂಡಿಯಾ ನಾವು ಉಪಾಧ್ಯಕ್ಷನ ಪ್ರೊಡ್ಯೂಸರ್ ಎಲ್ಲೂ ಇಲ್ವಲ್ಲ, ಇಲ್ಲೇ ಮಾಡ್ತೀನಿ ಅಂದ್ರು. ಪ್ಯಾನ್ ಇಂಡಿಯಾ ಸ್ಟಾರ್ ಹೆಂಗಾದೆ? ಆಕ್ಚುಲಿ ನಾವು ಹಂಗೆ ಸರ್. ಇಲ್ಲ ಸರ್, ನೀವು ಇಲ್ಲ, ನಮ್ದು ಈಗೆಲ್ಲ ಏನಾಗಿದೆ, ಕೋವಿಡ್ ಇಂದ ನಮಗ್ ಕಾಸು ಬರ್ಲಿಲ್ಲ ಅಷ್ಟೇ, ಬಟ್ ಹೆಸರು ಬಂತು. ಹೆಂಗೆ ಅಂದರೆ ಈಗ ಬೇರೆ ಕಡೆ ಈಗ ಉತ್ತರಾಖಂಡಿಗೆ ಶೂಟಿಂಗ್ ಹೋಗಿದ್ವಿ, ನಮ್ಮ ಶರಣ್ ಸರ್ದು ಸುಮಂತರ್ದು. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಂಡು ಹಿಡಿತಾರೆ ಗೊತ್ತಾ. ಇಲ್ಲಿ ಕಿರಾತಕ ಟೈಮಲ್ಲಿ ರೆಕಗ್ನೈಸ್ ಮಾಡೋರಲ್ಲ, ಇಲ್ಲಿ ಹಂಗೆ ಮಾಡ್ತಾರೆ. ಅವ್ರಿಗೆ ನಾನು ಹೆಸರು ಹೇಳೋಕ್ಕೂ ಬರಲ್ಲ, ಚಿಕ್ನ ಆಮೇಲೆ ಬ್ರೂಸ್ಲಿ ಅಂತ ಮಾಸ್ಟರ್ ಪೀಸ್ದು ಎಲ್ಲ ಹಿಂದಿಲ್ ನೋಡಿ. ಸೊ ಇದನ್ನೆಲ್ಲ ಹೇಳ್ದೆ ನಮ್ಮ ಪ್ರೊಡ್ಯೂಸರ್ಗೆ, ಒಂದಷ್ಟು ವಿಡಿಯೋನು ಕಳಿಸ್ದೆ. ಅಪ್ಪಾಜಿ ನೋಡ್ರಿ ಇಲ್ಲಿ ಉತ್ತರಾಖಂಡಲ್ಲಿ ಹಿಂಗೆ, ಬಾಂಬೆಲಿ ಹಿಂಗೆ ನಾರ್ತಲ್ಲೆಲ್ಲ ತುಂಬ ಕಂಡು ಹಿಡಿತಾರೆ. ಏನು ಮಾಡಿದ್ರು ಉಪಾಧ್ಯಕ್ಷ ಇಲ್ಲೇ ರಿಲೀಸ್ ಮಾಡೋದು ಅಂದ್ರು. ತಿರ್ಗಾ ಎವ್ರಿ1 ಡಿಲೀಟ್ ಕೊಟ್ಟೆ. ಮುಂದುವರಿಸ್ತೀನಿ. ಅದೇ ನಿಮ್ಮನ್ನೇ ಕರ್ಸ್ಕೊಂಡು ಅವರೇ ಕತೆ ಕೇಳಿ ಎಲ್ಲ ಸ್ಟಡಿ ಮಾಡಿ, ಸೊ ಏನಿರ್ಬೇಕು ಏನಿರ್ಬಾರ್ದು ಅಂತ ಚರ್ಚೆ ಮಾಡಿ, ಸೊ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಯ್ತು ಆಕ್ಚುಲಿ. ಸೊ ನೀವು ಅಂದ್ರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ಎಲ್ಲ ಲಕ್ಷಣ ನಿಮ್ಮಲ್ಲೂ ಇವೆ 100%. ಸರ್, ಫಸ್ಟು ನಾನು ನಿಜವಾಗ್ಲೂ ಕನ್ನಡಿಗ, ಆಮೇಲೆ ನಿಜವಾದ ಕನ್ನಡಿಗ ನಾನೇ. ಯಾಕೆ ಅಂದರೆ ನಮ್ಮ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದೇ ಇಲ್ಲ. ಯಾವ ತಲೆ ಮೇಲೆ ಹೊಡೆದ್ರು ಬರಲ್ಲ, ಚಾಕೆಟ್ ಎದುರಿಸೋ ಬರಲ್ಲ. ಬಟ್ ಟ್ರೈ ಮಾಡಿದ್ರಲ್ಲ ಸರ್, ಇವಾಗ ಮೆಸೇಜ್ ಮಾಡ್ತೆ ಅಂತಂದ್ರೆ ಯಾವ್ದನ್ನ ಸರ್? ಇವಾಗ ಹೇಳಿದ್ರಲ್ಲ ನೀವು ಯಾರಿಗೆ ಮೆಸೇಜ್ ಹಾಕ್ದೆ ಅವ್ರು ಬೇಡ ಅದಕ್ಕೆ ಎಲ್ಲ ಇವರೇ ಡಿಲೀಟ್ ಮಾಡ್ತಾರೆ ಅಂತಲ್ಲ. ಭಾಷೆ ಬರಲ್ಲ ಅಂದೆ ನಾನು, ವಿಡಿಯೋ ಡಿಲೀಟ್ ನೀವೇನು ಅನ್ಕೊಂಡ್ರಿ? ಪ್ಯಾನ್ ಇಂಡಿಯಾ ಸ್ಟಾರ್ ಬಗ್ಗೆ ನಾನು ಕ್ವಶನ್ ಕೇಳ್ತಿದ್ದೆ. ಹಂಗಾಗಿ ಮೊದಲು ನಾವು ಮಾಡಿರೋದೇ ಪಕ್ಕ ನಮ್ಗೆ ಕನ್ನಡ ಸಿನಿಮಾ. ಅದು ನಮ್ಮ ಮೇಲೆ ಇಟ್ಟರೆ ಪ್ರೀತಿ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಮಾಡ್ತಿದ್ದಾಗ ಸ್ಕ್ರಿಪ್ಟ್ ಹೆಂಗಿದೆ ಏನು, ಇವ್ನು ಎಡಬಾರ್ದು, ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ, ಇವ್ನು ಗೆಲ್ಲಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಕೊಂಡು, ಅವ್ರು ಬ್ಯುಸಿ ಇದ್ರೂ ಒಂದು 2 ಅವರು ಓಕೆ ಡಿಸ್ಕಷನ್ ಮಾಡೋಣ ಅಂತ ಕೂತರು ಅವತ್ತು. ಬಟ್ 2 ಅವರ್ ಆಗಲಿಲ್ಲ, ಅದು ಒಂದು 6 ಅವರ್ಸ್ ಆಯಿತು. ಅವರೇ ಪೆನ್ ಪೇಪರ್ ಇಟ್ಕೊಂಡು ಎಲ್ಲನೂ ಸೂಪರ್. ಒಂದು 2 ಮಾತ್ರ ಒಂದು ಇನ್ಪುಟ್ಸ್ಗಳು ಕೊಟ್ಟರು. ಥ್ಯಾಂಕ್ಸ್ ಭಯ್ಯ. ಹಾಂ, ಅಷ್ಟೇ ಹೇಳಿದ್ದು ನೀವು, ಥ್ಯಾಂಕ್ಸ್ ಭಯ್ಯ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕೂ ಆಗಲ್ಲ. ಅಲ್ಲ, ಇದನ್ನೂ ಹೇಳಂಗಿಲ್ಲ. ಯಾಕೆಂದರೆ ವರ್ಡ್ಸ್ಗಳು ಬರಲ್ಲ, ಕೆಲವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಬಾಯಿ ಮಾತಲ್ಲಿ ಪದಗಳಲ್ಲಿ ಹೇಳೋಕ್ಕೆ ಇರಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದ ಗೌರವ ಪ್ರೀತಿ ಇರುತ್ತೆ. ಸೊ ಹಂಗಾಗಿ ಅಷ್ಟೇ ಹೇಳೋಕ್ಕಾಗೋದು. ಆ್ಯಂಡ್ ಈ ಅಂದರೆ ಚಿಕ್ಕಣ್ಣ ಅವ್ರದ್ದು ಯಾವಾಗಲೂ ಒಂದು ರೂಮರ್ಸ್ ಸಿಕ್ಕಾಪಟ್ಟೆ ಹರಿದಾಡ್ತಿರುತ್ತೆ. ಡೈರೆಕ್ಟರ್ಸ್ ಹೌದು, ರೂಮಲ್ಲ ರೂಮರ್ಸ್ ಸರ್, ರೂಮರ್ಸು ಚಿಕನ್ ಅವ್ರದ್ದು ಯಾವಾಗಲೂ ರೂಮಲ್ಲಿ ಓಡಾಡ್ತಿರುತ್ತೆ. ನಾನು ರೂಮಲ್ಲಿ ಏನು ಓಡಾಡ್ತಿರೋದು ಅಂತ ನಾನು ರೂಮರ್ಸ್ ಸೊ ಹರಿದಾಡ್ತಿರುತ್ತೆ. ಡೈರೆಕ್ಟರ್ ಸರ್ ಹೇಳ್ತಿದ್ರು, ಮಿಸ್ ಆಗಿ ಸಿನಿಮಾ ಅನ್ನೋಕೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಸಿನಿಮಾ ಗೆದ್ಬಿಟ್ರೆ ಇಬ್ಬರಿಗೂ ಮದುವೆ ಮಾಡಿಸ್ಬಿಡ್ತೀನಿ ಅಂತ. ಕಾಂಟ್ರವರ್ಷಿಯಲ್ ಆಗ್ಬೋದೇನೋ ಮುಂಚೆ. ಹೌದು ಅಂದ್ರು, ನನ್ನ ಇಂಟರ್ವ್ಯೂ ನಲ್ಲಿ ಅಂದ್ಬಿಟ್ರು. ಆಮೇಲೆ ಇಲ್ಲ ನೀನ್ ಕಟ್ ಮಾಡ್ಬಿಡು, ಇಲ್ಲ ನಾನು ಚಿಕನ್ ಸರ್ ಕೇಳ್ತೀನಿ. ಹೆಂಗ್ ಗೊತ್ತಾ ಸರ್, ಸಮುದ್ರದೊಳಗಿನ ಉಪ್ಪು, ಬೆಟ್ಟದ ಮೇಲಿನ ನಲ್ಲಿಕಾಯಿ, ಎತ್ತ ಸಂಬಂಧವಯ್ಯ ಅಂತ ಅನ್ಕೊಬೋದು ನಾವು. ಬಟ್ ಇದು ಹಂಗಿಲ್ಲ ನಮ್ದು. ಎತ್ತು ಏರ್ಗಳಿತು, ಕೋಣ ನೀರ್ಗಳಿತು ಅಂತ. ನಾನೊಂದು ತೀರ, ನೀನೊಂದು ತೀರ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ, ಕಪ್ಪು ಬಿಳುಪು, ಹಗಲು ರಾತ್ರಿ, ಸೂರ್ಯ ಚಂದ್ರ, ಎಲ್ಲಿಂದ ಒಂದಾಗಕ್ಕೆ ಸಾಧ್ಯ ಸರ್?
ನಿಮ್ ರಿಯಾಕ್ಷನ್ ನಾನು ಹಾಡೆಲ್ಲ ಹೇಳಿದ್ದು ಒಮ್ಮೆ ರಾತ್ರಿಯ ಟ್ರೂ. ಅವ್ರು ಬೇರೆ ಆನ್ಸರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಅಷ್ಟೇ ಬೇರೆ ಆನ್ಸರ್ ಹೇಳಿದ್ರೆ ನಾನು ಇಲ್ಲೇ ಕುಣಿದು ಹಿಂಗೆಲ್ಲ ಅಯ್ಯೋ ಯಾಕೆ ಸುಮ್ನೆ ಹೇಳಕ್ಕೆ ಹೇಳೋದು? ಅವ್ರ ರಿಯಾಕ್ಷನ್ ನೋಡೋಣ. ಎಲ್ಲಿಂದ ಸರ್ ಇವ್ರು ಸೊಪ್ಪು ತಿನ್ನೋರು ನಾವು ಮೂಳೆ ಕಡೆಯವರು. ನಾನು ಪ್ಯೂರ್ ವೆಜಿಟೇರಿಯನ್. ಇವ್ರು ಮದ್ವೆ ಆದ್ರೆ ಇವ್ರು ಅಂದ್ರು ನಾನಂದ್ರು ಏನು ನಂದು ಪಲಾವು, ನಂದು ಬಿಸಿಬೇಳೆ ಬಾತು, ಈಗೇನು ನನ್ನ ಮಸೊಪ್ಪು, ನಂದು ನಾನು ನಲ್ಲಿ ಮೂಳೆ ಅಂತ ಇಲ್ಲ ಅನ್ಕೊಂಡು ಇವ್ರು ಇಲ್ಲಿಂದಾನೆ ನಾನು ಬಂದ್ರು ಇವರಲ್ಲಿ ಓಕೆ ಸ್ಮೆಲ್ಲೆಲ್ಲ ಹೋಯ್ತಾ ಅಂತ ಇವರು ಅಟ್ಲೀಸ್ಟ್ ಓಕೆ ಸಾರ್. ಇವ್ರ ತಾಯಿ ಇದ್ದಾರೆ ಆಯ್ತಾ. ಈ ಒಂದು ಇದಕ್ಕೆ ಹೋಗಿದ್ದೆ ನಮ್ಮದು ಪ್ರಮೋಷನ್ಗೆ, ಅಡುಗೆ ಶೋಗೆ ಚಿಕನ್ ಮಾಡಿದೆ ಸರ್. ಅವ್ರು ಬಂದಿದ್ರು, ನಾನು ಬಂದಿದ್ದೀರ ಅಮ್ಮ ಹೆಂಗಿದ್ದೀರಾ ಅಂತ ಹಿಂಗೆ ಹೋದ್ರೆ ಅಯ್ಯೋ ನೀವು ಚಿಕನ್ ಮುಟ್ಟಿದ್ದೀರಾ ನಮಸ್ಕಾರ. ಓಹೋ ಅಯ್ಯೋ ದೇವ್ರೆ, ನಾನು ಇದೇನು ನಾವು ತಿನ್ಬೇಕಾ, ನಾವು ಅಷ್ಟು ದೊಡ್ಡ ಅಪರಾಧ ಮಾಡ್ತಿದೀವ. ಹೌದು, ಪ್ರಾಣಿ ಹಿಂಸೆ ಮಹಾ ಅಪರಾಧ, ತುಂಬಾ ತಪ್ಪದು. ಹಂಗಂತ ಬಿಟ್ರೆ ಮನುಷ್ಯರಿಗಿಂತ ಎಲ್ಲ ಬರೀ ಕುರಿ ಕೋಳಿನ ಓಡಾಡ್ತಿರ್ತವೆ ಎಲ್ಲಾನು. ನೀವು ಎಷ್ಟು ತಿಂತೀರಾ ಅದು ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗದು ಅದು ಹಾಗಲ್ಲ ಇವ್ರೆ, ಅದೆಲ್ಲ ಇದು ಔಟ್ ಆಫ್ ದ ಟಾಪಿಕ್. ಇದನ್ನ ಕ್ಯಾಮ್ರಾ ಆಫ್ ಆದ್ಮೇಲೆ ಮಾತಾಡ್ತೀವಿ. ಅದು ನೇಚರ್. ಈಗ ನಿಮ್ ಕಾಡಲ್ಲೇ ತಗೊಳ್ರಿ, ಹುಲಿ ಸಿಂಹಗಳ ಸಂಖ್ಯೆ ಅದು ಸೈಕಲ್ ಅಂತ ಇರುತ್ತೆ. ಇದು ಸೈಕಲ್ಲೇ, ಸೈಕಲ್ ಅಲ್ಲ. ನೀವು ಪ್ರಾಣಿ ಹಿಂಸೆ ಮಾಡಿ ತಿನ್ನೋ. ಅಯ್ಯೋ ಸೈಕಲ್ ಸ್ಕೂಟರ್. ಉಪಾಧ್ಯಕ್ಷ ಬಾರ ಹೇಳಿ. ಉಪಾಧ್ಯಕ್ಷ ಸಿನಿಮಾನ ನಾನು ಥಿಯೇಟರ್ಗೆ ಹೋಗಿ ಯಾಕೆ ನೋಡ್ಬೇಕು? ಮೊದಲನೇದಾಗಿ ನಾನು ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದೀನಿ, ಅದು ಒಂದಾದರೆ. ಇನ್ನೊಂದು ಇವಾಗಿರೋ ಟೆನ್ಷನಲ್ಲಿ, ಆಮೇಲೆ ಇದು ನಾನು ಹೇಳ್ತಾರ ಮಾತಲ್ಲ, ಆಚೆ ನಾನು ಹೋದಾಗ ಒಂದಷ್ಟು ಜನ ಪಬ್ಲಿಕ್ಕು ಮಾತಾಡಿಸ್ತಾರಲ್ಲ ಅವ್ರುಗಳು ಹೇಳಿರೋದು, ನಾವು ಫುಲ್ ಪ್ಲೇಸ್ ಕಾಮಿಡಿ ಸಿನಿಮಾ ನೋಡಿ ತುಂಬ ದಿನಗಳಾಗಿದೆ, ಇತ್ತೀಚೆಗೆ ಬಂದಿಲ್ಲ. ಸೊ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಕಾಮಿಡಿ ಸಿನಿಮಾಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ತುಂಬ ಜನ ಕಾಯ್ತಿದ್ದಾರೆ. ನಾನು ಉಪಾಧ್ಯಕ್ಷ ಕಾಯ್ತಿದ್ದಾರೆ ಅಂತ ಹೇಳ್ತಿಲ್ಲ, ಒಂದು ಕಾಮಿಡಿ ಸಿನಿಮಾ ಬರಬೇಕು ಅಂತ ಕಾಯ್ತಾಯಿದ್ರು. ಸೊ ನಮ್ಮದು ಉಪಾಧ್ಯಕ್ಷ ಕಾಮಿಡಿ ಸಿನಿಮಾನೇ ಆಗಿರೋದ್ರಿಂದ ನೀವು ಹೆಂಗೂ ಒಂದು ಕಾಮಿಡಿ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ರಿ. ನಮ್ದು 100% ಕಾಮಿಡಿ ಸಿನಿಮಾ ಇದೆ, ಅದಕ್ಕೆ ನೋಡಿರಿ. ಆಮೇಲೆ ನಮ್ಮ ಹೀರೋಯಿನು ಇವರು ನಮ್ಮ ಸ್ಯಾಂಡಲ್ವುಡ್ಗೆ ಫಸ್ಟ್ ಟೈಮ್ ಎಂಟ್ರಿ ಆಗ್ತಿದ್ದಾರೆ. ಈಗ ಆಲ್ರೆಡಿ ಇವ್ರನ್ನ ನೋಡ್ರಿ ಅಲ್ಲಿ ವಿಜುವಲ್ ಹೊಡೆದ್ಬಿಟ್ರು. ಇವ್ರು ಈಗಲೇ ಜನ ಕರ್ಕೊಂಬರ್ತಾರೆ ನೋಡ್ರಿ ವಿಜುವಲ್ ಹೊಡಿಯೋಕ್ಕೆ. ಹಿಂಗೆಲ್ಲ ಮಾಡ್ಕೋಬೇಕಮ್ಮ ನಮ್ತು. ನಿಮ್ಮಿಂದಾನೆ ಕಲ್ತಿರೋದು ಚಿಕ್ಕು. ನಾನು ನಾಳೆಯಿಂದ ನಾನು ಆಯ್ತು, ಓಕೆ ಡನ್. ನನಗೂ ಅದಾದ್ಮೇಲೆ ಒಂದಷ್ಟು ಒಂದು ಸಿನಿಮಾ ಅಂದರೆ ಒಬ್ಬರಿಂದ ಆಗೋದಲ್ಲ, ಇದು ಒಂದು ಟೀಮ್ ಎಫರ್ಟು. ಒಂದು ಒಳ್ಳೆ ಪ್ರೊಡ್ಯೂಸರು, ಒಂದು ಕತೆ ಅಂತ ಸಿಕ್ಕಿದಾಗ ಆ ಕತೆನ ಫುಲ್ಫಿಲ್ ಮಾಡೋ ಪ್ರೊಡ್ಯೂಸರ್ ಬರಬೇಕು, ಆ ಪ್ರೊಡ್ಯೂಸರ್ ಸಿಗಬೇಕು, ಅದಕ್ಕೊಂದು ಒಳ್ಳೆ ಕ್ಯಾಮ್ರಾಮನ್, ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ಕು, ಎಲ್ಲನೂ ನಮಗೆ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಯಾಕೆಂದರೆ ಆರ್ಟಿಸ್ಟ್ ವಿಷಯದಲ್ಲೂ ಎಲ್ಲ ದೊಡ್ಡವರು ಇದ್ದಾರೆ, ಟೆಕ್ನಿಷಿಯನ್ ವಿಷಯದಲ್ಲೂ ಎಲ್ಲ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ. ಸೊ ಅಧ್ಯಕ್ಷ 100% ಎಲ್ರಿಗೂ ಇಷ್ಟ ಆಗಿ ದೊಡ್ಡ ಹಿಟ್ಟಾಗಿದೆ. ಇದು ಅದ್ರದ್ದು ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ಆ ಉದ್ದೇಶಕ್ಕೂ ನೀವು ಉಪಾಧ್ಯಕ್ಷನ ಬಂದು ನೋಡ್ಬೋದು. 100% ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತೀವಿ.